ಒಂದು ಕಡೆ ಸೇರಿರುವ ಜನಜಂಗುಳಿ, ಮತ್ತೊಂದು ಕಡೆ ವೇದಿಕೆಯಲ್ಲಿ ನಡೆಯುತ್ತಿರುವ ಬುಡಕಟ್ಟು ಸಂಪ್ರದಾಯದ ಕುಣಿತ. ಇಷ್ಟೆಲ್ಲ ನೋಡ್ತಿದ್ರೆ ಸಾಮಾನ್ಯವಾಗಿ ಯಾವುದೋ ಜಾತ್ರೆ ಅಥವಾ ಉತ್ಸವಗಳು ಇರಬೇಕು ಅಂತ ಅನಿಸಿಬಿಡುತ್ತೆ. ಆದ್ರೆ ಅಸಲಿಗೆ ಇದು ಯಾವುದೋ ಜಾತ್ರೆ ಅಥವಾ ಉತ್ಸವ ಅಲ್ಲ. ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಡೋಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳವಳ್ಳಿಯಲ್ಲಿ ನಡೆದ ಆಲೆಮನೆ ಹಬ್ಬ. ಈ ಆಲೆಮನೆ ಹಬ್ಬ ಯಾವುದೇ ಜಾತ್ರೆಗೂ ಕಡಿಮೆ ಇಲ್ಲದಂತೆ ನಡೆದಿದ್ದು, 1000ಕ್ಕಿಂತಲೂ ಅಧಿಕ ಜನ ಕಬ್ಬಿನ ಹಾಲು, ಮಿರ್ಚಿ, ಮಂಡಕ್ಕಿ ಸವಿದು ಖುಷಿ ಪಟ್ರು. ಹೌದು, ಸದ್ಯ ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಈಗ ಆಲೆಮನೆ ಹಬ್ಬ ಉತ್ಸವದ ಸೀಸನ್. ಆಧುನಿಕತೆ ಬೆಳೆದಂತೆ ಮನೆಗಳಲ್ಲಿ ಕಬ್ಬು ಅರಿಯುವ ಸಂಪ್ರದಾಯ ಕಾಣ ಬದಲಾಗಿದೆ. ಆದರೂ ಈ ರೀತಿಯ ಉತ್ಸವ ಹಬ್ಬದ ರೀತಿಯಲ್ಲಿ ಒಂದಿಷ್ಟು ಹಳ್ಳಿಗಳಲ್ಲಿ ಈಗಲೂ ಈ ಆಲೆಮನೆಯ ಅನುಭವ ಸಿಗುತ್ತಿದೆ. ಅದರಂತೆ ಅಂಕೋಲಾ ತಾಲೂಕಿನ ಡೋಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳವಳ್ಳಿ ಗ್ರಾಮದಲ್ಲಿ ನಡೆದ ಆಲೆಮನೆ ಹಬ್ಬದಲ್ಲಿ 1000ಕ್ಕೂ ಹೆಚ್ಚು ಜನ ಕಬ್ಬಿನ ಹಾಲನ್ನ ಸವಿದು ಖುಷಿ ಪಟ್ರು. ಸತತವಾಗಿ 3 ವರ್ಷದಿಂದ ಆಲೆಮನೆಯ ಹಬ್ಬವನ್ನ ಆಚರಿಸಿಕೊಂಡು ಬರಲಾಗ್ತಿದೆ. ಸಿದ್ಧಿವಿನಾಯಕ ಹವ್ಯಕ ಟ್ರಸ್ಟ್ ಹಳವಳ್ಳಿ ಹಾಗೂ ಯುವಕ ಮಂಡಳ ಹಾಗೂ ಊರಿನ ಜನರ ಸಹಕಾರದಿಂದ ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡು ಬರಲಾಗ್ತಾ ಇದ್ದು, ಕಬ್ಬಿನ ಹಾಲು, ಶುಂಠಿ ಕಬ್ಬಿನ ಹಾಲು, ಮಿರ್ಚಿ, ಮಂಡಕ್ಕಿಯನ್ನ ಉಚಿತವಾಗಿ ನೀಡಲಾಗುತ್ತಿದೆ ಎಂದು ಸ್ಥಳೀಯರಾದ ಮೋಹನ್ ಹೆಬ್ಬಾರ್ ಹೇಳಿದ್ರು. ನಾವು ಹಳವಳ್ಳಿಯಲ್ಲಿ 3 ವರ್ಷದಿಂದ ಆಲೆಮನೆ ಹಬ್ಬವನ್ನ ಸರಳ ಮತ್ತು ಸುಂದರವಾಗಿ ಆಚರಿಸ್ತಾ ಬಂದಿದ್ದೇವೆ. ಸಿದ್ಧಿವಿನಾಯಕ ಹವ್ಯಕ ಟ್ರಸ್ಟ್ ಹಳವಳ್ಳಿ ಮತ್ತು ಕಿರಣ ಯುವಕ ಮಂಡಳ ಹಾಗೂ ಆಶಾ ಯುವತಿ ಮಂಡಳ ಮತ್ತು ಊರಿನ ಮತ್ತು ನೆರೆಯ ಎಲ್ಲ ಜನರ ಸಹಕಾರದಿಂದ ಯಶಸ್ವಿಯಾಗಿ 3ನೇ ವರ್ಷವನ್ನು ಪೂರೈಸಿದ್ದೇವೆ. ವಿಶೇಷವಾಗಿ ಉಚಿತವಾಗಿ ಕುಡಿಯುವ ವಸ್ತು ಕಬ್ಬಿನ ಹಾಲು, ಶುಂಠಿ ಕಬ್ಬಿನ ಹಾಲು, ಅದೇ ರೀತಿ ಮಿರ್ಚಿ, ಮಂಡಕ್ಕಿ ಇತ್ಯಾದಿ ತಿಂಡಿಗಳನ್ನ ಉಚಿತವಾಗಿ ನೀಡ್ತಾ ಬಂದಿದ್ದೇವೆ. ಅದೇ ರೀತಿ ಮನೋರಂಜನೆಯ ಒಂದು ಕಡೆ ಮನೋರಂಜನೆ ಅಂಗವಾಗಿ ಬುಡಕಟ್ಟು ಜನಾಂಗದ ದಮಾಮಿ ಕುಣಿತವನ್ನು ವಿಶೇಷವಾಗಿ 2 ವರ್ಷ ನಾವು ಇಲ್ಲಿ ಇದೇ ವೇದಿಕೆ ಮೇಲೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಸುತ್ತಮುತ್ತಲಿನ ಎಲ್ಲ ಜನ ಅತ್ಯಂತ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪಂದನೆಯನ್ನ ನೀಡ್ತಾ ಬಂದಿದ್ದಾರೆ. ಹಣಕಾಸಿನ ಖರ್ಚೆಲ್ಲ ನಾವು ಕಬ್ಬಿನ ಹಾಲನ್ನ 2 ಲೀಟರ್ ಬಾಟ್ಲಿಯನ್ನ ಸೇಲ್ ಮಾಡ್ತಾ ಇದ್ದೇವೆ. ಈ ವರ್ಷ ವಿಶೇಷವಾಗಿ ಮಿರ್ಚಿಯನ್ನು ಕೂಡ ಸೇಲ್ ಮಾಡ್ತಾ ಇದ್ದೇವೆ. ಆನಂತರ ದಾನಿಗಳಿಂದ ದೇಣಿಗೆಯನ್ನ ಸ್ವೀಕಾರ ಮಾಡಿ ಅದರ ಹಣಕಾಸು ವ್ಯವಸ್ಥೆಯನ್ನ ಭರಿಸ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಜನರಿಗೂ ತುಂಬಾ ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇದೇ ರೀತಿ ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲೆ ಇರ್ಲಿ ಅಂತ. ಯಾಕೆಂದ್ರೆ ಈಗ ಮೊದಲೇ ಪ್ರತಿಯೊಂದು ಊರಲ್ಲೂ ಎಲ್ಲಾ ಕಡೆ ಕಬ್ಬಿನ ಹಾಲೆ ಇರ್ತಾ ಇತ್ತು ಮನೆಯಲ್ಲಿ. ಈಗ ಯಾರು ಕಬ್ಬು ಬೆಳೆದೇ ಇರೋ ಕಾರಣಕ್ಕಾಗಿ ಇದು ಒಂದು ಕಾರಣದಿಂದ ಎಲ್ಲರೂ ಕಬ್ಬಿನ ಹಾಲು ಸಿಗುವಂತದ್ದು, ಜೊತೆಲಿ ಎಲ್ಲರೂ ಒಂದೆಡೆ ಸೇರುವಂತದ್ದು. ವಿಶೇಷವಾಗಿ ಅಪರೂಪದ ಜನ ಭೇಟಿ ಆಗ್ತಾರೆ. ಎಲ್ಲ ಮಹಿಳೆಯರು, ವಯೋವೃದ್ಧರು, ಮಕ್ಕಳು ಎಲ್ಲರೂ ಸೇರಿ ಒಂದು ದಿನ 3 ತಾಸು ವಿಶೇಷವಾಗಿ ಮನೋರಂಜನೆ ಎಲ್ಲರಿಗೂ ಸಿಗ್ತಾ ಇದೆ. ಹಳವಳ್ಳಿಯಲ್ಲಿ ಆಲೆಮನೆಯ ಹಬ್ಬ ಇದಾಗಿತ್ತು. ತಾಲೂಕಿನ ವಿವಿಧೆಡೆಯಿಂದ 1000ಕ್ಕೂ ಹೆಚ್ಚು ಜನರು ಭಾಗವಹಿಸಿ ಕಬ್ಬಿನ ಹಾಲಿನ ಸವಿಯನ್ನ ಸವಿದ್ರು. ಕಬ್ಬಿನ ಹಾಲಿನ ಜೊತೆಗೆ ಮಿರ್ಚಿ, ಮಂಡಕ್ಕಿ ಇತರ ತಿನಿಸುಗಳನ್ನ ಉಚಿತವಾಗಿ ನೀಡಲಾಗಿದ್ದು, ಮಾರಾಟಕ್ಕಿಟ್ಟ ಕಬ್ಬಿನ ಹಾಲನ್ನ ಅನೇಕರು ಖರೀದಿಸಿದ್ರು. ವೇದಿಕೆಯಲ್ಲಿ ಬುಡಕಟ್ಟು ಸಂಪ್ರದಾಯದ ಕುಣಿತ ಜನತೆಯನ್ನ ರಂಜಿಸಿತ್ತು. ನಾವು ಆಲೆಮನೆಯ ಹಬ್ಬದ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದ್ದೇವೆ. ಇಲ್ಲಿಯ ಜನರ ಅತಿಥಿ ಸತ್ಕಾರ ತುಂಬಾ ಖುಷಿಯನ್ನ ನೀಡಿದೆ.
ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ಆಲೆಮನೆಯ ಕಬ್ಬಿನ ಗಾಣಗಳು ಕಣ್ಮರೆಯಾಗುತ್ತಿರುವ ಕಾಲಘಟ್ಟದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದು ತುಂಬಾ ಸಂತೋಷವೆನಿಸುತ್ತದೆ ಎಂದು ಆಲೆಮನೆಯ ಹಬ್ಬಕ್ಕೆ ಭೇಟಿ ನೀಡಿದ ರಮ್ಯಾ ಅವರು ಹೇಳಿದ್ರು. ನಾವ್ ಆಕ್ಚುಲಿ ಇಲ್ಲಿ ಫಸ್ಟ್ ಟೈಮ್ ಬರ್ತಿರೋದು, ಇನ್ನುವರೆಗೂ ಬಂದಿರ್ಲಿಲ್ಲ. ಕೆನರಾ ಕಾಲೇಜಲ್ಲಿ ನಾನು ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಇಲ್ಲಿಯ ಭಾಗದ ಬಹುತೇಕ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಅವರ ಒಂದು ಇನ್ವಿಟೇಷನ್ ಮೇರೆಗೆ ಬಂದಿದ್ದಿತ್ತು. ಬಟ್ ಬರುವಾಗ ಒತ್ತಾಯದ ಮೇಲೆ ಬಂದ್ರೂ ಕೂಡ ಇಲ್ಲಿ ನೋಡಿದಾಗ ಬಹಳ ಚಂದ ಉಂಟು. ಇವನ್ ಇಲ್ಲಿ ಮಾಡುವಂತಹ ಸತ್ಕಾರ ಇರಬಹುದು ಅಥವಾ ಇಲ್ಲಿ ನಡೀತಿರುವಂತಹ ಆರ್ಗನೈಸಿಂಗ್ ಇರಬಹುದು, ಎಲ್ಲವೂ ಕೂಡ ಬಹಳ ಡಿಸಿಪ್ಲಿನ್ ಇದೆ, ಬಹಳ ಸಿಸ್ಟಮೆಟಿಕ್ ಆಗಿದೆ. ಇವನ್ ಇಲ್ಲಿ ಕೊಡ್ತಿರುವಂತಹ ಫುಡ್ ಕೂಡ ಬಹಳ ಟೇಸ್ಟಿ ಉಂಟು. ಟೋಟಲ್ ಎಂಜಾಯ್ಮೆಂಟ್ ಇದೆ. ಆ ಎಂಜಾಯ್ಮೆಂಟ್ ಬಗ್ಗೆ ಎಲ್ಲೋ ಒಂದ್ ಕಡೆ ಆ ಸಂಬಂಧಗಳ ಪ್ರಾಮುಖ್ಯತೆಯನ್ನ ಇಲ್ಲಿ ಕಾಣಬಹುದು. ಬಹಳ ಖುಷಿ ಆಗ್ತಾ ಇದೆ. ಹಳ್ಳಿಯ ಎನ್ವಿರಾನ್ಮೆಂಟ್ ಅದೇ ಸಂಬಂಧದಲ್ಲಿ ಕಾಣಬಹುದು. ಇಲ್ಲಿ ಹಳ್ಳಿಯ ಎನ್ವಿರಾನ್ಮೆಂಟ್ ಎಲ್ಲಿ ಕಾಣಬಹುದು ಅಂತಂದ್ರೆ ಆ ಜನರು ತೋರಿಸುವಂತ ಪ್ರೀತಿ ಇರ್ಬೋದು. ಹೇಳ್ಬೇಕಂತಂದ್ರೆ ಅಲ್ಲಿ ನಾವ್ ಏನ್ ಕಾಲೇಜಲ್ಲಿ ವರ್ಕ್ ಮಾಡ್ತಿದೀವಲ್ಲ, ಅಲ್ಲಿ ಇಲ್ಲಿಯ ಪೇರೆಂಟ್ಸ್ ಅವರ ಮಕ್ಕಳನ್ನ ಬಿಟ್ಟಿದ್ದಾರೆ ಅಷ್ಟೇ. ಆದ್ರೆ ಇಲ್ಲಿ ಬಂದಾಗ ಅವರ ಮನೆಯವ್ರ ತರ ನಮ್ಮನ್ನ ಟ್ರೀಟ್ ಮಾಡ್ತಿದ್ದಾರೆ. ಆ ಒಂದು ಹಳ್ಳಿಯ ಸೊಬಗನ್ನ ಇಲ್ಲಿ ಕಾಣಬಹುದು ನಾವು. ಹಾಗಾಗಿ ಬಹಳ ಖುಷಿ ಆಗ್ತಾ ಉಂಟು. ಕಬ್ಬಿನ ಹಾಲು ಪಡೆಯುವ ಪ್ರತ್ಯೇಕ ಕೌಂಟರ್ ಮಿರ್ಚಿ ಮಂಡಕ್ಕಿಯನ್ನ ನೀಡಲಾಗಿತ್ತು. ಕಬ್ಬಿನ ಹಾಲನ್ನ ಮನೆಗೆ ತೆಗೆದುಕೊಂಡು ಹೋಗುವುದಿದ್ರೆ ಅದಕ್ಕೆ ಪ್ರತ್ಯೇಕ ದರವನ್ನ ನಿಗದಿ ಮಾಡಲಾಗಿತ್ತು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಲೆಮನೆಯ ಹಬ್ಬದ ರಂಗನ್ನ ಇನ್ನಷ್ಟು ಹೆಚ್ಚಿಸಿದವು. ಅನೇಕರು ಆಲೆಮನೆಯಲ್ಲಿ ಸಿಕ್ಕ ತಮ್ಮ ಸ್ನೇಹಿತರು, ಬಂಧು ಬಾಂಧವರೊಂದಿಗೆ ಸೇರಿ ಆಲೆಮನೆಯ ಕಬ್ಬು ಅರಿಯುವಿಕೆ, ಕಬ್ಬಿನ ರಸ ಕುಡಿಯುವುದನ್ನ ಸೆಲ್ಫಿ ತೆಗೆದುಕೊಂಡು ಖುಷಿಪಟ್ರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಅಂಕೋಲಾ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.